ಮನೆಯಲ್ಲಿ ಮಾಡಿ ರುಚಿಕರವಾದ ಹಾಲ್ಕೋವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ಕಪ್ ತುಪ್ಪವನ್ನು ಹಾಕಿ ಕರಗಿದ ನಂತರ ಅದಕ್ಕೆ 2 ಕಪ್ ಮೈದಾವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ತುಪ್ಪ ಬಿಡುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಬಿಟ್ಟಿದೆ, ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಂದು ಜಾರಿಗೆ 1 ಕಪ್ ಸಕ್ಕರೆ, 3 ಏಲಕ್ಕಿ ಹಾಕಿ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1 ಕಪ್ ಸಕ್ಕರೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಸವರಿಕೊಳ್ಳಿ. ನಂತರ ಇದಕ್ಕೆ ಹಾಕಿಕೊಳ್ಳಿ. ಚೆನ್ನಾಗಿ ಸೆಟ್ ಮಾಡಿ 1 ಗಂಟೆ ಫ್ರಿಜ್ಜಲ್ಲಿ ಇಡಿ. 1 ಗಂಟೆಯ ನಂತರ ಹೀಗೆ ಬಂದಿದೆ. ನೀಟಾಗಿ ಕಟ್ ಮಾಡಿಕೊಳ್ಳಿ. ಬಹಳ ಸುಲಭವಾಗಿ ರುಚಿಕರವಾದ ಹಾಲ್ಕೋವಾ ಮಾಡ್ಬೋದು. ಬಹಳ ಚೆನ್ನಾಗಿ ಬಂದಿದೆ. ಮನೆಗೆ ಗೆಸ್ಟ್ ಬಂದಾಗ, ಹಬ್ಬ ದಿನದಲ್ಲಿ ಎಲ್ಲ ಬಹಳ ಸುಲಭವಾಗಿ ಮಾಡ್ಬೋದು. ನೋಡಿ ಹಾಲ್ಕೋವಾ ಹೇಗೆ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.